ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಯಾದಗಿರಿಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಸರ್ಕಾರಿ ನೌಕರರ ಸಂಘ ಡಾಕ್ಟರ್ ನರಸಿಂಹಮೂರ್ತಿ ಇವರಿಂದ ಜಿಲ್ಲಾ ಘಟಕ ರಚನೆ. ಅಖಿಲ ಕರ್ನಾಟಕ ವಾಲ್ಮೀಕಿ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನರಸಿಂಹಮೂರ್ತಿ ಇವರಿಂದ ಯಾದಗಿರಿ ಜಿಲ್ಲಾ ಘಟಕ ರಚನೆ ಮಾಡಲಾಯಿತು. ರಾಜ್ಯ ಘಟಕದ ಪದಾಧಿಕಾರಿಗಳಾದ ಶ್ರೀ ಬಂಗಾರಪ್ಪಾಜಿ ಇವರನ್ನ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರನ್ನಾಗಿ, ತಮ್ಮಣ್ಣ ಗುಡಿಹಾಳ್ ಇವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ, ಭೀಮರೆಡ್ಡಿ ವೈ ಇವರನ್ನ ಉಪಾಧ್ಯಕ್ಷರಾಗಿ, ಭೀಮಣ್ಣ ದೋರಿಗೋಳ ಇವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ, ರಾಹುಲ್ ನಾಯ್ಕ ಇವರನ್ನ ಖಜಾಂಚಿಗಳಾಗಿ, ಕುಮಾರಿ ಪೂಜಾ ನಾಯಕ್, ಅಮರೇಶ್ ಡಿ ನಾಯಕ್, ನಿಂಗಪ್ಪ ಬುಕ್ಕ ಅವರನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶ್ರೀಮತಿ ರೇಣುಕಾ ದೇವರಾಜ್ ನಾಯಕ್ ಮತ್ತು ವಿರೂಪಾಕ್ಷಪ್ಪ ಬಿ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನರಸಿಂಹಮೂರ್ತಿ ಇವರು ಶಾಸಕರ ಭವನ ಆವರಣದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ತಪೋವನದಲ್ಲಿ ದಿನಾಂಕ 12 ಜುಲೈ 2026ರಂದು ನೇಮಿಸಿದ್ರು. ಪ್ರಜಾಭವ ಟಿವಿ ಯಾದಗಿರಿ. ಹುಬ್ಬಳ್ಳಿಯಲ್ಲಿ ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿ ಉದ್ಘಾಟನೆ. ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿ ಉದ್ಘಾಟನೆ ಸಮಾರಂಭ ಮಾಡಿದ್ರು. ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಾಜ ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿದೆ. ಕರ್ನಾಟಕದಲ್ಲಿ ವೀರಶೈವ ಜಂಗಮ ಸಮಾಜದ ಅಭಿವೃದ್ಧಿಗಾಗಿ ಹಲವು ಸಮಿತಿಗಳು ಮತ್ತು ಸಂಘಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿಯ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಎಲ್ಲ ಸಮಾಜಕ್ಕೆ ಸಾಕ್ಷಿಯಾಗಿದೆ. ವೀರಶೈವ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿ ಸಂಘ ಉದ್ಘಾಟನಾ ಸಮಾರಂಭವು ಜಂಗಮ ಸಮುದಾಯದ ಏಳಿಗೆ, ಸಂಸ್ಕೃತಿ ರಕ್ಷಣೆ ಮತ್ತು ಒಗ್ಗಟ್ಟನ್ನು ಬಲಪಡಿಸುವ ಉದ್ದೇಶದಿಂದ ಆಯೋಜಿಸಲಾಗುವ ಒಂದು ಮಹತ್ವದ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮವಾಗಿದೆ. ಸಮುದಾಯದ ವಿವಿಧ ಕಾರ್ಯಕ್ರಮಗಳು ಮತ್ತು ಉದ್ಘಾಟನೆಗಳ ಸಾಮಾನ್ಯ ವಿವರ ಹಾಗೂ ಪ್ರಮುಖ ಉದ್ಘಾಟನಾ ಸಮಾರಂಭದ ಪ್ರಮುಖ ಉದ್ದೇಶಗಳು ಸಂಸ್ಕೃತಿ ಮತ್ತು ತತ್ವ ಜಾಗೃತಿ, ವೀರಶೈವ ಲಿಂಗಾಯತ ಪರಂಪರೆ, ಶರಣರ ವಾಚನ ಸಾಹಿತ್ಯ ಮತ್ತು ಲಿಂಗಪೂಜೆಯ ಮಹತ್ವವನ್ನು ಜನರಲ್ಲಿ ಹಾಗೂ ಯುವ ಪೀಳಿಗೆಯಲ್ಲಿ ಮೂಡಿಸುವುದು, ಜಂಗಮ ಸಮಾಜದ ಬಂಧುಗಳನ್ನು ಒಂದೇ ವೇದಿಕೆಯಡಿ ತಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಶ್ರಮಿಸುವುದು, ಮಹಿಳಾ ಮತ್ತು ಯುವ ಘಟಕಗಳ ಸಬಲೀಕರಣ, ಸಮಾಜದ ಮಹಿಳೆಯರಿಗೆ ಮತ್ತು ಯುವಕರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಸಂಘಟನೆಯನ್ನ ಮತ್ತಷ್ಟು ಚುರುಕುಗೊಳಿಸುವುದು, ಪ್ರತಿಭಾ ಪುರಸ್ಕಾರ ಮತ್ತು ಸಹಾಯ ಹಸ್ತ, ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವುದು ಹಾಗೂ ಆರ್ಥಿಕ ಹಿಂದುಳಿದವರಿಗೆ ನೆರವಾಗುವುದು ಎಂದರು. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಟಸ್ಥಲ ಬ್ರಹ್ಮ ಶಿವ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಾಗಯ್ಯ ಚರಂತಿಮಠ್, ಎಸ್ಎಂ ರುದ್ರಯ್ಯನವರ್, ಬಸಯ್ಯ ಹಿರೇಮಠ್, ರಾಚಯ್ಯ ವಾರಿಕಲ್ಮಠ, ವೀರಭದ್ರಯ್ಯ ಚಿಕ್ಕಮಠ, ಎಸ್ಕೆ ಕಾಯಕಮಠ, ಶಿವಯೋಗಿ ವಿಭೂತಿಮಠ, ಉದಯ ಪುರಾಣಿಕಮಠ, ನಾಗರತ್ನ ಬೆನ್ನೂರಮಠ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಭವ ಟಿವಿ, ಹುಬ್ಬಳ್ಳಿ. ನಾವು ಜಂಗಮರಾಗಿ ಹುಟ್ಟುವುದರಿಂದ ಭಾಗ್ಯಶಾಲಿಗಳು ಅನ್ನುವಂಥ ಮಾತು ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು. ಮನುಷ್ಯರಾಗಿ ಹುಟ್ಟುವುದ ದುರ್ಲಭ. ಅದರಲ್ಲಿ ವಿಶೇಷವಾಗಿ ಸಮಾಜದೊಳಗ ಮನೆತನದೊಳಗೆ ನಾವು ಹುಟ್ಟಿವಲ್ಲ, ನಮ್ಮಂತ ಭಾಗ್ಯಶಾಲಿಗಳು ಯಾರೂ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ. ಇದು ಇವತ್ತಿನ ಮಾತಲ್ಲ. ಜಂಗಮ ಸಮಾಜ ಬಹುಶಃ ಈ ಜಂಗಮ ಸಮಾಜ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ, ಈ ಜಂಗಮ ಸಮಾಜವನ್ನು ಅತ್ಯಂತ ಪ್ರಚಾರಕ್ಕೆ ತೆಗೆದುಕೊಂಡು ಬಂದಿರುವಂತದ್ದು ನಮ್ಮ ಶರಣ ಸಂಕುಲ ಅನ್ನೋದು ನಾವೆಲ್ಲರೂ ಕೂಡ ನೆನಪಿಟ್ಟಬಹುದು. 12ನೇ ಶತಮಾನದ ಎಲ್ಲಾ ಶರಣರು ಕೂಡ ಜಂಗಮರಿಗೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟು ಪ್ರತಿ ದಿವಸ ಅವರ ಪಾದೋದಕ್ಕೆ ಇಲ್ಲದೆ ಅವರ ಜೀವನ ನಡೆಸ್ತಿದ್ದಿಲ್ಲ ಅನ್ನೋದಕ್ಕೆ ನಾವು ಜಂಗಮರು ಎಷ್ಟು ಮಹತ್ವವನ್ನು ಪಡ್ಕೊಂಡಿವೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರು ಪ್ರತಿ ದಿವಸ ಲಕ್ಷದ ಮೇಲೆ 96,000 ಜಂಗಮರ ನಿತ್ಯ ದಾಸೋಹವನ್ನು ಮಾಡ್ಕೊಂಡು ಬರ್ತಾ ಇದ್ರು ಅಂತಂದ್ರೆ ಜಂಗಮರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹೇಳುವಂತ ಕಾರಣ ಏನಂತಂದ್ರೆ, ಇಷ್ಟು ಪವಿತ್ರವಾಗಿರ್ತಕ್ಕಂಥ ಸಮಾಜದಲ್ಲಿ ಜನ್ಮ ತಾಳಿರುವಂತ ನಾವು ನಮ್ಮ ಮೂಲ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಅರಿತುಕೊಳ್ಳೋದು. ಈಗ ಪ್ರಸ್ತುತ ಸಮಾಜದೊಳಗೆ ನಾವು ಯಾಕೆ ಸಂಘಟನೆ ಆಗಬೇಕು ಅಂತಂದ್ರೆ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಪ್ರಬಲರಾಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸಂಘಟನೆ ಆಗಕತ್ತೀವಿ. ಆದರೆ ಸಂಘಟನೆ ಆದ್ರೆ ಈ ಸಮಾಜಕ್ಕೆ ಬೆಲೆ ಬರಂಗಿಲ್ಲ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಸಮರ್ಥರಾದ್ರೆ ಈ ಸಮಾಜಕ್ಕೆ ಬೆಲೆ ಬರ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ತೀವಿ. ಯಾಕಂತಂದ್ರೆ ಮೂಲತಃ
ಜಂಗಮರ ಕರ್ತವ್ಯ ಏನಂತಂದ್ರೆ ಮೊದಲಿಗೆ ನಾವು ಸಂಸ್ಕಾರವಂತರಾಗಬೇಕು, ನಂತರ ಸಮಾಜಕ್ಕೆ ಸಂಸ್ಕಾರ ಕೊಡುವುದೇನಿದ್ದಲ್ಲ ಮೂಲ ಜಂಗಮರ ಕರ್ತವ್ಯ. ಈಗಾಗಲೇ ಪ್ರಸ್ತುತ ಸಮಾಜವನ್ನು ನಾವು ಅವಲೋಕನ ಮಾಡಿದಾಗ ಮೂಲ ಪರಂಪರೆಯನ್ನ ಜೀವನದೊಳಗೆ ಅಳವಡಿಸಿಕೊಂಡು ಈಗ ನಾವೇನ್ ಮಾಡ್ಬೇಕು ಅಂತ ನಮ್ಮ ಬಸವರಾಜ್ ಚೆಕ್ಮಠರು ಹೇಳಿದ್ರು. ನಾವು ಮುಂದೆ ಗೋಶಾಲೆ ಸ್ಟಾರ್ಟ್ ಮಾಡಬೇಕು, ವೈದ್ಯಕೀಯ ಕಾರ್ಯಕ್ರಮಗಳೆಲ್ಲ ಮಾಡಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು, ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜಂಗಮರು ಜವಾಬ್ದಾರಿಯಿಂದ ಮಾಡಬೇಕು ಅಂತೇಳಿ ಅವರು ಈಗ ತಾನೇ ಹೇಳಿದರು. ಅದಕ್ಕೆ ಈ ಕಾರ್ಯವನ್ನು ಮಾಡಬೇಕಂದ್ರೆ ಎಲ್ಲರೂ ತಮ್ಮ ಸಹಾಯವನ್ನು ಮತ್ತು ನಿಮ್ಮ ಏನು ಸಪೋರ್ಟ್ ಕೊಡಬೇಕು ಅಂತ ಇರ್ತದೆ ಅವೆಲ್ಲ ಮಾಡಿದ್ರೆ ಮಾತ್ರ ಇಂಥ ಒಂದು ವೀರಶೈವ ಜಂಗಮ ಸಮಾಜದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಜಂಗಮರಿದ್ದಾರೆ, ಮತ್ತು ಈ ಹುಬ್ಬಳ್ಳಿ ತಾಲೂಕು, ಧಾರವಾಡ ಎಲ್ಲ ಭಾಗದಲ್ಲಿ ಕೂಡ ಜಂಗಮರು ಜಾಸ್ತಿ ಇದೆ. ಜಂಗಮರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಅವರು ಡಾಕ್ಟರ್ಸ್ ಇದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಉದ್ದಿಮೆದಾರಿದ್ದಾರೆ, ಮತ್ತು ಗೌರ್ಮೆಂಟ್ ನೌಕರಿಲಿದ್ದಾರೆ, ವಕೀಲರಿದ್ದಾರೆ, ಹಾಗೂ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಇದ್ದಾರೆ, ಮತ್ತು ಸ್ವಂತ ಬಿಸ್ನೆಸ್ ಅನ್ನು ಕೂಡ ಮಾಡಿ ಇಂಡಸ್ಟ್ರಿಯಲಿಸ್ಟರು ಕೂಡ ಇದ್ದಾರೆ. ಅದಕ್ಕೆ ಅವರ ಕಾರ್ಯಕ್ಷೇತ್ರ ಯಾವಾಗಲೂ ಸಮಾಜ ನಮಗ ಅವಶ್ಯಕತೆ ಇದೆ, ಸಮಾಜಕ್ಕೆ ನಾವು ಅವಶ್ಯಕತೆ ಇಲ್ಲ. ಸಮಾಜಕ್ಕೆ ಅವಲಂಬಿತ ನಾವು. ಈಗ ಜಂಗಮ ಭಾಳ ಮಾತಾಡಂಗಿಲ್ಲ. ನಮ್ಮ ಕೆಲಸ ಸಮಾಜಕ್ಕೆ ಸಂಸ್ಕಾರ ಕೊಡೋದು, ಸಂಸ್ಕೃತಿಯನ್ನು ನೀಡುವುದು, ಸಾಮರಸ್ಯದಿಂದ ಬೆಳಕಾಗಿ ಹಚ್ಚುವುದು, ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷೆಯ ಕೊಡುವ. ಬೆಂಗಳೂರಿನಲ್ಲಿ ಜೈ ಬಾಂಗ್ಲಾ ಘೋಷಣೆ, ಆರೋಪಿ ಮಹಿಳೆಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು. ಜೈ ಬಾಂಗ್ಲಾ ಘೋಷಣೆ, ಆರೋಪಿ ಮಹಿಳೆಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು. ಜಿಗಣಿ ಬಳಿಯಲ್ಲಿದ್ದ ಅನಧಿಕೃತ ಶೆಡ್ಗಳ ತೆರವು ಕಾರ್ಯಾಚರಣೆ ವೇಳೆ ಜೈ ಬಾಂಗ್ಲಾ ಎಂಬುದಾಗಿ ಘೋಷಣೆಯನ್ನ ಕೂಗಿದ್ದ ಮಹಿಳೆಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪಶ್ಚಿಮ ಬಂಗಾಳ ಮೂಲದ ಸದ್ಯ ಹೆಬ್ಬುಗುಡಿಯ ನಿವಾಸಿ 25 ವರ್ಷದ ಸರ್ಬಾನು ಖಾತೂನ್ ಎಂಬುವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ರಾಜಯ್ಯ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ಅರ್ಜಿದಾರ ಮಹಿಳೆಗೆ 2 ಅಪ್ರಾಪ್ತ ಮಕ್ಕಳಿದ್ದು ಅವರ ಪಾಲನೆ ಮಾಡಬೇಕಿದೆ. ಹೀಗಾಗಿ ಜಾಮೀನು ಮಂಜೂರು ಮಾಡ್ತಾ ಇರುವುದಾಗಿ ಹೇಳಿರುವ ನ್ಯಾಯಾಲಯವು 1 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್, ಅಷ್ಟೇ ಮೊತ್ತದ ಒಂದು ಸ್ಥಳೀಯ ಶ್ಯೂರಿಟಿ ಒದಗಿಸಬೇಕು. ಸಾಕ್ಷ್ಯ ನಾಶಪಡಿಸಬಾರದು, ಇದೇ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾಗಬಾರದು ಮತ್ತು ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಎಂಬ ಷರತ್ತುಗಳನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ. ಕಳೆದ ಜನವರಿ 11ರಂದು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿದ್ದ ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆ ನಡೆದಿತ್ತು. ಈ ವೇಳೆ ಅಲ್ಲಿದ್ದ ಕೆಲವರು ಜೈ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಆರೋಪಿ ಮಹಿಳೆಯನ್ನ ಜೈ ಭಾರತ್ ಮಾತಾ ಕಿ ಜೈ ಎಂದು ಕೂಗುವಂತೆ ಪ್ರಚೋದಿಸಿದಾಗ ಆಕೆ ಮೊದಲು ಜೈ ಬಾಂಗ್ಲಾ ಎಂದು ಘೋಷಣೆ ಕೂಗಿದ್ಲು. ಆ ಬಳಿಕ 3 ಬಾರಿ ಜೈ ಭಾರತ್ ಮಾತಾ ಕಿ ಜೈ ಎಂದು ಕೂಗಿದ್ಲು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ರಾಷ್ಟ್ರೀಯ ಏಕತೆಗೆ ಧಕ್ಕೆ ತಂದ ಆರೋಪದಡಿ ಹೆಬ್ಬಗುಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಜನವರಿ 12ರಂದು ಆಕೆಯನ್ನ ಬಂಧಿಸಿದ್ರು. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.